ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಿ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋದಾಗ ಏನಂದರೆ ಸಾದಾ ಬ್ಲೌಸ್ ಯಾವ ಥರ ಹೊಲಿಯೋದತ್ತ ಹೇಳ್ಕೊಡ್ತಾ ಇದ್ದೀನಿ. ಇದು ನೋಡಿ, ಮೊದಲು ಈ ಥರ ಎಲ್ಲ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಈಗೇನಂದರೆ 4 ಚೂನ್ ಹಾಕೋಬೇಕಿದು. ಈ ಥರ ಚೂನ್ ಹಾಕ್ಕೊಂಡು ನೋಡಿಲಿ, ಈ ಥರ ಎಲ್ಲ ಚೂನ್ ರೆಡಿ ಮಾಡಿ ಇಟ್ಕೊಂಡೇವಂದ್ರೆ ನಮ್ಮಲ್ಲೆಲ್ಲ ಹುಡುಗಿಯರು ಕಲಿಯಕ್ಕೆ ಬರ್ಲಿಕತ್ತಾರಲ್ಲ, ಆ ಹುಡುಗಿಯರಿಗೆ 1 ತಿಂಗಳ 2 ತಿಂಗಳ ಕಲ್ತ್ಬಿಟ್ಟವ್ರ ವಿಡಿಯೋ ಮಾಡಿ ಹಾಕಿ ಅಂತ ಕೇಳಾಕತ್ತಾರೆ ನಮಗೆಲ್ಲವರು. ಸಾಲಿ ಚಾಲು ಆಗ್ಯಾವಂತ ಬೇಲೂರು ಹುಡುಗಿಯರೆಲ್ಲ ಬರ್ತಿದ್ರು, ಎಲ್ಲರೂ ಬಿಟ್ಟಾರ. ಅವ್ರ ಸಲುವಾಗಿ ಈ ಸಾದಾ ಬ್ಲೌಸ್ ವಿಡಿಯೋ ಡಿಸೈನ್ದು ಇನ್ನು ಮುಂದೆ ಬಿಡ್ತೀನಿ. ಮೊದಲು ಸಾದಾ ಬ್ಲೌಸ ಈ ಥರ 2 ರೆಡಿ ಮಾಡ್ಕೊಂಡೆ ನೋಡಿ, ಚೂನ್ ಹಾಕ್ಕೊಂಡು ಕ್ರಾಸ್ ಪಟ್ಟಿ ಹಚ್ಕೋಬೇಕು ನೋಡ್ರಿ. ಈಗ ಕ್ರಾಸ್ ಪಟ್ಟಿ ಯಾವ ಥರ ಹಚ್ಕೊಳ್ಳೋದಂತ ಹೇಳ್ಕೊಡ್ತೀನಿ ನೋಡಿಲಿ. ಇದು ಚೂನ್ ಈ ಥರ ಮಡ್ಚ್ಕೊಂಡು ಇಟ್ಕೊಂಡು ಎರಡು ಒಮ್ಮೆ ಹಚ್ಕೋಬೇಕ್ರಿ. ಇದು ಒಂದು ಉಲ್ಟಾ ಬರ್ತದೆ, ಒಂದು ಸೀದಾ ಬರ್ತದೆ. ಈ ಥರ ಇದೇನು ಕೋಳು ಅದಲ್ರಿ, ಮುಂದಿನ ಕೋಳಿನ ಕಡೆಯಿಂದ ಹಿಂಗೆಲ್ಲ ಹಚ್ಕೊಂಡು ಬರಬೇಕು. ನೋಡ್ರಿ, ಇದ್ರ ಮ್ಯಾಗಿನ ಒಂದು ಇಟ್ಕೊಂಡು ಮತ್ತೆ ಹೊಲಿಗೆ ಹಾಕೋಬೇಕು. ಹಿಂಗೆ ಇದೇನು ಮುಂದಿನ ಕೋಳ ಅದರ, ಇದು ಮುಂದಿನ ಕೋಳದಿಂದ ಹಚ್ಕೋತ ಬರ್ಬೇಕು ಈ ಕಡೆ. ಇದ್ರ ಮ್ಯಾಗ ಇನ್ನೊಂದು ಇಟ್ಕೋತೀನಿ ನೋಡ್ರಿ. ಈಗ ಈ ಕಡೆ ಹೊಳಿಸಿ ಇನ್ನೊಂದು ಹೊಲಿಗೆ ಹಾಕ್ಕೋಬೇಕು. ಇದೇನು ಉಲ್ಟಾ ಬಂದ ಕಡೆಗೆ ಇಟ್ಕೊಂಡಿರ್ತೀವಲ್ಲ ಅದ್ರ ಕಡೆಗೆ ಒಂದು, ಇದು ಒಂದು, ಇನ್ನೊಂದು ಈ ಸೈಡ್ ಮಡ್ಚ್ಬೇಕು. ಒಂದು ಈಗ ತೋರಿಸ್ತೀನಿ ನೋಡ್ರಿ. ಇದೇನಲ್ಲ ಈ ಸೈಡ್ ಮಡ್ಚೀನಿ, ಇದು ಈ ಕಡೆ ಸೈಡ್ ಮಡ್ಚ್ಬೇಕ್ರಿ. ಈಗ ಎಲ್ಲ ಮೊಬೈಲ್ದಾಗೆ ನೋಡಿ ಈಗೇನು ಕಲಿಯೋದು ಈಸಿ ಅದ ರೀ. ಇದು ನಾವೆಲ್ಲ ಹಿಂದಕ್ಕೆ ಮೊಬೈಲ್ದಾಗ ನೋಡೇ ಕಲ್ತಿರೋದು. ಇದು ಎಲ್ಲಿ ಬಟ್ಟೆ ಕಲಿಲಿಕ್ಕೆ ಹೋಗ್ಬೇಕು ಮಾಡಬೇಕು ಅನ್ನೋದೇನಿಲ್ಲ. ಇದ್ರೊಳಗೆ ಮನೆಗೆ ಏನು ನೋಡಿಕೊಂಡು ಹೊಲಿಬೋದು. ನಿಮಗೇನು ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಕೇಳಿ, ಒಂದೊಂದು ಮುಂದಿನ ವಿಡಿಯೋದಾಗ ತಿಳಿಸ್ತಾ ಹೋಗ್ತೀವಿ. ಇದು ನೋಡಿ, ಈ ಥರ ಎಲ್ಲ ಫೋಲ್ಡ್ ಮಾಡಿ ಒಳಗೆ ಮಡ್ಚಿದಾಯ್ತು. ಈಗ ಹೊರಗೆ ತೆಗಿತಾ ಇದ್ದೀನಿ. ಇದೇನದಲ್ಲ ಎಡಗೈ ಕಡೆಗಿದು, ಇದು ಎಡಗೈ ಕಡೆಗೆ ಇದು ಕೋನ ಮಾಡ್ಕೋರಿ ನೀವು. ಈ ಥರ ಎಡಕ್ಕೆ ಸೈಡ ದೊಡ್ಡ ಪಟ್ಟಿ ಬರ್ತದೆ. ಇದು ಏನಾರೇ ಒಂದು ಹಿಂಗೆ ಕೋನ ಮಾಡ್ಕೊಂಡು, ಇದು ಬಲಕ್ಕೆ ಸೈಡ ಬಲ್ಕಿನ ಸೈಡ ಎಡಕಿನ ಸೈಡ ಒಂದು ಏನಾರೇ ನೀವು ಕೋನ ಮಾಡ್ಕೊಂಡ್ರಂದ್ರೆ ನಿಮ್ಗೆ ಆದಟ್ಟು ದೊಡ್ಡ ತಲೆಗೆ ಗೊತ್ತಾಗ್ತದೆ ಹೆಂಗೆ ಹೊಲಿಬೇಕು ಅನ್ನೋದು. ಇದು ತೆಳಗಿನ ಸೈಡ್ ಮಡ್ಚ್ಕೊಂಡಿನಿ ನೋಡ್ರಿದು. ಮಡ್ಚ್ಕೊಂಡು ಇದು ಖಾಸ್ ಪಟ್ಟಿ, ಇದು ಸಣ್ಣದೇನು ಅರ್ಬಿ ಬರ್ತಲ್ಲ, ಇದು ಖಾಸ್ ಪಟ್ಟಿ. ಇದು ಹುಕ್ಕಿನ ಮನೆ ಮಾಡ್ತೀವಲ್ರಿ, ಗುಂಡಿ ಪಟ್ಟಿ ಭೀ ಅನ್ಬೋದು, ಹುಕ್ಕಿನ ಮನೆ ಮಾಡೋ ಹುಕ್ಸ್ ಪಟ್ಟಿನೂ ಅನ್ಬೋದು. ಇದು ಹಿಂಗೆ ತೆಳಗಿಟ್ಕೊಂಡು ಇಲ್ಲಿ ತೆಳಗಿನ ಸೈಡು ಜರ ಮಡ್ಚ್ಕೋಬೇಕು ನೋಡ್ರಿ. ಅದು ಹೀಗೆಲ್ಲ ಮಡ್ಚ್ಕೊಂಡು ಇದ್ರ ಮ್ಯಾಗನೇ ಒಂದು ಹೊಲಿಗೆ ಹಾಕ್ಕೊಂಡು ಈ ದಂಡಿಗೆ ಒಂದು ಹೊಲಿಗೆ ಹಾಕೋರಿ. ಈಗ ಇಲ್ಲಿ ಏನದಲ್ರಿ, ಇಲ್ಲಿ ಮೂಲೆಯಾಗೆ ಸೂಜಿ ಹಿಂಗೆ ತೆಳಗೆ ಇಳಿಸಿ ಅಲ್ಲೇ ನಿಂದಿರಿಸ್ಬೇಕು. ನಿಂದಿರಿಸಿ ಇನ್ನೊಂದು ಈ ಥರ
ಕ್ರಾಸ್ ಪಟ್ಟಿ ಮ್ಯಾಗ ಹೊಲಿಗೆ ಹಾಕ್ಕೊಂಬರ್ಬೇಕು. ನೀಟಾಗಿ ಕುಂದಿರ್ತದೆ ಇದು. ಇಲ್ಲಿ ಇದು ತಳಗಟ್ಟು ಮಾಡಿಸ್ಕೊಂಡು ಒಂದು ಸಲ ಮಾಡಿಸ್ಕೊಂಡು ಇನ್ನೊಂದು ಸಲ ಮಾಡಿಸ್ಕೋಬೇಕು ನೋಡ್ರಿ. ಇದು ಹುಕ್ಕಿನ ಮನೆ ಮಾಡ್ಲಾಗತ್ತೀನಿ ಈಗ. ಹುಕ್ಕಿನ ಮನೆ ಮಾಡೋಕೆ ಈ ಥರ ಮಾಡಿಸ್ಕೋಬೇಕು ನೋಡ್ರಿ. ಇದು ಎಕ್ಸ್ಟ್ರಾ ಆಗಿದ್ದು ಕಟ್ಟಿಂಗ್ ಮಾಡೋದಿದು. ನಡಬಾರ್ಕೆ ಹೊಲಿಗೆ ಹಾಕ್ಕೊಂಬರ್ಬೇಕು ರೀ. ಮತ್ತು ಸೂಜಿ ಮತ್ತು ಮೂಲೆ ನಿಂದಿರಿಸಿ ಈ ಕಡೆ ತೊಗೊಂಬರ್ಬೇಕು ನೋಡ್ರಿ. ಇದು ಈ ಥರ ಕೂನ ಹಾಕಿಟ್ಕೊಂಡ್ರಿ, ಮಾರ್ಕ್ ಮಾಡ್ಕೊಂಡ್ರಿ ಅಂದ್ರೆ ಹುಕ್ಕಿನ ಮನೆ ಮಾಡ್ಕೊಳಕ್ಕೆ ಈಜಿ ಆಗ್ತದೆ ನಿಮಗೆ. ಇದು ಕಂಪ್ಲೀಟ್ ಆಯ್ತು ನೋಡ್ರಿ. ಇದು ಇದಕ್ಕೆ ನಾವು ಒಂದು ಹೊಲಿಗೆ ಹಾಕ್ಕೊಳ್ಳೋಣ. ಈಗ ಇನ್ನೊಂದು ಹೊಲಿಗೆ ಹಾಕಿದೆವು ಅಂದ್ರೆ ಇದನ್ನು ಕಂಪ್ಲೀಟ್ ಆಯ್ತು ನೋಡ್ರಿ. ಎರಡು ಮುಂದಿನ ಸೈಡಿನವ ಇವು. ಮುಂದಿನ ಸೈಡಿಂದ ಎರಡು ರೆಡಿ ಆಯ್ತು. ಈಗ ಮುಂದಿನ ಸೈಡಿಂದು ರೆಡಿ ಆಯ್ತಿದು. ಈಗ ಹಿಂದಿನ ಸೈಡಿಂದು ರೆಡಿ ಮಾಡಮ್ರಿ. ಈಗ ಇವೆಲ್ಲ ಈ ಥರ ಮೊದಲೇ ನೀವು ಎಲ್ಲ ಮಾರ್ಕ್ ಮಾಡಿ ಇಟ್ಕೊಂಡ್ರಂದ್ರೆ ಹೊಲಿಲಿಕ್ಕೆ ನಿಮ್ಗೆ ಈಜಿ ಆಗ್ತದೆ. ಇದು ನೋಡಿ ಬೆನ್ನಂದು ಚೂನ್ ಹಾಕ್ಕೋಬೇಕ್ರಿ. ಇದು 3 ಇಂಚ್ ಅದು ಅಷ್ಟೇ ಹಾಕೋರಿ. ಟೇಪ್ ಹಿಡಿದು ಮಾಡ್ಕೋರಿ ನೀವು. ಇದು ಏನದಲ್ಲ ಶೋಲ್ಡ್ರ್ ಅದ ನೋಡ್ರಿ. ಮ್ಯಾಗ ಶೋಲ್ಡ್ರ್ ನಟ್ ನಡ್ಬರ್ಕೆ ತೊಗೋಬೇಕಿದು. ಬೆನ್ನಾಗಿನ ಚೂನ್ ಅದು. ಈ ಥರ ಎರಡು ಚೂನ್ ಹಾಕ್ಕೊಂಡು ಕರೆಕ್ಟಾಗಿ ಸೌನ್ ಇರಬೇಕು ಎರಡು. ಮತ್ತು ಇದು ಗೋಟಿಗೆ ಅರ್ವಿ ಕಟ್ಟಿಂಗ್ ಮಾಡಿ ಇಟ್ಕೋತೀನಿ ರೀ. ಯಾಕಂದ್ರೆ ಬೆನ್ನಿಗೆ ಅರ್ವಿ ಹಚ್ಕೋಬೇಕಾಗ್ಯದಲ್ಲ, ಇದು ಕಟ್ ಮಾಡಿ ಇಟ್ಕೊಂಡು. ಇದಕ್ಕೆ 3 ತುಕಡಿ ಅಥವಾ 4 ತುಕಡಿ ಬೇಕಾಗ್ತದೆ ಗೋಟ್ ಕಟ್ಟಕ್ಕೆ. ಬೆನ್ಪಟ್ಟಿಗೆ ಅರ್ವಿ ಜಾಯಿಂಟ್ ಕಂಬಿದ್ದದ, ಜಾಯಿಂಟ್ ಮಾಡ್ಕೋಗತ್ತೀನಿ ನೋಡ್ರಿ. ಇಲ್ಲಿ ಜಾಸ್ತಿ ವಿಡಿಯೋ ಮಾಡಿ ಹಾಕೋದು ಆಗಲ್ಲಾಗ್ಯದ. ಹುಡುಗಿ ಭಾಳ ಮಂದಿ ಯಾರ ಕಲಿಯೋರು ಮತ್ತು ಬ್ಯಾಸ್ಗೆ ಸುಟ್ಯಾಗ ಕಲ್ತು ಹೋದವ್ರು ಏನದ ವಿಡಿಯೋ ಹಾಕ್ರಿ ಅಂತ ಹೇಳಗತ್ತಾರ. ಅವ್ರ ಸಲುವಾಗಿ ಇದು ಒಂದು ವಿಡಿಯೋ ಹಾಕ್ಲತ್ತೀನಿ ರೀ. ಇನ್ನು ಆದಟ್ಟು ಹಾಕ್ತಿರ್ತೀನಿ. ಚೂನ್ ಹಾಕ್ಕೊಂಡು ಮತ್ತು ಇಟ್ಕೊಂಡೇನ್ರದು. ಇದೇನದ ಅಲ್ರಿ ಅದು ಸೀದಾ ಇಟ್ಕೊಂಡೇನು ಬೆನ್ನಂದು. ಇದು ಮ್ಯಾಗ ತುಕಡಿ ಏನು ಇಟ್ಕೋತಿಲ್ಲ, ಉಲ್ಟಾ ಇಟ್ಕೋಬೇಕು ನೋಡ್ರಿ. ಇದು ಎಷ್ಟು ಹೆಚ್ಚಿಗೆ ಆಗ್ತದೆ ನೋಡ್ಕೋಬೇಕ್ರಿ. ಇದು ಅರ್ವಿ ಹಚ್ಕೊಳಕ್ಕಿಂತ ಮೊದಲೇ ನೋಡ್ಕೊಂಡೇವಂದ್ರೆ ಅರ್ವಿ ಹಚ್ಚಕ್ಕೆ ಈಜಿ ಆಗ್ತದೆ. ಇದು ನೋಡಿರಿ ಎಷ್ಟು ಹೆಚ್ಚಾಗಿತ್ತು ಹೊಲಿಗೆ ಹಿಡ್ಲಿಕ್ಕೆ ಬರ್ತಿತ್ತು. ಇದು ಕರೆಕ್ಟಾಗ್ಯದ. ಈಗ ಯಾರಿಗೆಲ್ಲ 10ನೇ ಶಾಲೆ ಮುಗಿಸಿದವರು ಮಾಡಿದವರು ಕಲಿಲಿಕ್ಕಿಲ್ಲೇ ಬರ್ಲಿಕತ್ತಾರ. ಮತ್ತು ಬ್ಯಾಸ್ಗೆ ಸುಟ್ಟಾಗ ಕಲ್ತವ್ರು ಏನದ ಮೊಬೈಲ್ದಾಗ ನೋಡಿ ಹೊಲಿತೀವ್ರಿ ಅಂತ ಹೇಳಿ ಸಲುವಾಗಿ ವಿಡಿಯೋ ಮಾಡಿ ಹಾಕ್ಲಾಗತ್ತಿದ್ದೇವ್ರಿ. ಈಗ ಇದು ನೋಡಿ ಏನೋ ಒಂದು ಅರ್ವಿ ಏನು ಹಚ್ಚಿರ್ತೀವಲ್ಲ ಅರ್ವಿ ಕಡೆ ಹೊಳಿಸಿ ಇದೊಂದು ಹೊಲಿಗೆ ಹಾಕ್ಲಾಗತ್ತೀನಿ. ಈಗ ಹಿಂಗೆ ಮಾಡಿಸ್ಕೊಂಡು ಹೊಲಿಗೆ ಹಾಕೋಬೇಕ್ರಿ. ಈಗ ಆಮೇಲೆ ಕೈ ಹೊಲಿಗೆ ಮಾಡ್ಕೊಂಡ್ರೆ ಭೀ ನಡೀತದೆ, ಮಾಡಲಿಲ್ಲ ಅಂದ್ರೆ ಭೀ ಇಷ್ಟೇ ಬಿಟ್ಟರೆ ಭೀ ನಡೀತದೆ. ಇದು ಹಿಂದಿಂದ ರೆಡಿ ಆಯ್ತು ನೋಡ್ರಿ. ಈಗೇನದ ಇದು ಶೋಲ್ಡ್ರ್. ಇದು ಈ ಶೋಲ್ಡರ ಮತ್ತು ಮುಂದಿಂದು ಶೋಲ್ಡರ ಅದು ಸೀದಾ ಇಟ್ಕೊಂಡೇನಿ ರೀ. ಇದು ಉಲ್ಟಾ ಇಟ್ಕೊಂಡು ಎರಡು ಜಾಯಿಂಟ್ ಮಾಡ್ಕೋಬೇಕೀಗ.
ಮತ್ತು ಇವೆರಡು ಜಾಯಿಂಟ್ ಮಾಡಿಕೊಂಡು ಆಮೇಲೆ ಗೋಟ್ ಕಟ ತೋರಿಸ್ತೀನಿ ನಿಮಗೆ. ಇದು ನೋಡಿರಿ ರೆಡಿ ಆಯ್ತು. ಈಗ ಜಾಯಿಂಟ್ ಮಾಡ್ಕೊಂಡಿದ್ದಾಯಿತು. ಇವು ಗೋಟ್ ಪಟ್ಟಿ ಈ ಥರ ಜಾಯಿಂಟ್ ಮಾಡ್ಕೋಬೇಕು ನೋಡ್ರಿ. ಇದು ಕ್ರಾಸ್ ಇರಬೇಕು, ಸೀದಾ ಅರ್ವಿನೇ ಜಾಯಿಂಟ್ ಮಾಡ್ಕೋಬಾರ್ದು, ಈ ಥರ ಕ್ರಾಸ್ ಮಾಡಿಕೊಂಡು ಮಾಡ್ಕೋಬೇಕು. ನಮ್ಮಲ್ಲಿ ಹುಡುಗಿಯರೆಲ್ಲ ಯಾವ ಥರ ಹೊಲಿಲಿ ಈ ಥರ ಹೇಳಿ ಹಾಗೆ ಒಂದೊಂದು ವೀಡಿಯೋ ಹಾಕ್ಲಾಗತ್ತೀನಿ ನಿಮಗೆ. ಹ್ಯಾಂಗೆ ಹೊಲಿತಾರ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಚಲೋ ಹೊಲಿಲಿಗತ್ತಾರಿಲ್ಲ, 2 ತಿಂಗಳದಾಗ ಎಲ್ಲ ಕಲಿತಾರೆ ಹುಡುಗಿಯರು. ಈಗ ಮತ್ತು ಹೊಸಬ್ರು ಜಾಯ್ನ್ ಆಗ್ಯಾರ, ಅವ್ರು ಏನೇನು ಹೊಲಿತಾರತ್ತ ಹಾಗೆ ಹಾಕ್ತಿರ್ತೀನಿ. 3 ತಿಂಗಳ ತನಕ ಕಲಿತಾರೆ ನೋಡಿರಿ ಹುಡುಗಿಯರು. 3 ತಿಂಗಳದಾಗ ಎಲ್ಲ ಕಂಪ್ಲೀಟ್ ಮಾಡ್ತಾರೆ. ಇದು ಗಿರಾಕಿ ಬಂದಾರ, ಇದೊಂದು ಬ್ಲೌಸ್ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಹಿಂಗೆ ಇದೊಂದು ಸಿಂಪಲ್ ಬ್ಲೌಸ್ ಡಿಸೈನ್ ಹೊಲ್ದೀನಿ ನೋಡ್ರಿ. ಇದು ಹೆಂಗಾಗ್ಯದಂತ ತೋರಿಸ್ತೀನಿ ತಡಿ ನಿಮಗೆ. ನೋಡ್ರಿದು ಈ ಥರ ಡಿಸೈನ್ ಹೊಲ್ದೀನಿ ಸಿಂಪಲ್ಲಾಗಿ. ಇದು ನೋಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ ತೋರಿಸಿ. ಇದು ಗೋಟ್ ಪಟ್ಟಿ ಹಚ್ಕೋತೀನಿ ನೋಡ್ರಿ. ಫಸ್ಟಿಗೆ ಸ್ವಲ್ಪ ಮಡ್ಚ್ಕೋಬೇಕಲ್ಲಿ, ಆಮೇಲೆ ಮಡ್ಚ್ಕೊಂಡು ಒಂದೇ ಸೌನ್ 2 ಅರ್ಬಿ ಒಂದೇ ಸೌನ ಇದು ಸೀದಾ ಇಟ್ಕೊಂಡೀನಿ ರೀ. ಮ್ಯಾಗ ಉಲ್ಟಾ ಅರ್ಬಿ, ಇದು ನೋಡಿ ಇದು ಉಲ್ಟಾ ಅರ್ಬಿ ಇಟ್ಕೊಂಡೀನಿ. ಈ ಥರ ಒಂದೇ ಸೌನ್ ಹಚ್ಕೊಂಬಂದೀನಿ. ಬಂದು ಈ ತೆಳಗೆ ನಮಗೆ ಎಷ್ಟು ಮಡ್ಚಕ್ಕೆ ಬೇಕು ಅಷ್ಟು ಅರ್ಬಿ ಇಟ್ಕೊಂಡು ಆಮೇಲೆ ಕಟ್ ಮಾಡಿ ತೆಗೆಯೋದು ಎಕ್ಸ್ಟ್ರಾ ಇದ್ದಿದ್ದು. ಇದೇನದ ಎಲ್ಲ ಕಡೆ ಕಾಚ್ ಹಾಕೋಬೇಕ್ರಿ. ಈ ಥರ ಕಾಚ್ ಹಾಕೊಂಡ್ರೆ ಗೋಟ್ ಕರೆಕ್ಟಾಗಿ ನೀಟಾಗಿ ಬರ್ತದೆ. ನೋಡಿ ಪೂರಾ ಸುತ್ತೆಲ್ಲ ಕೊಳ್ಳಿಗೆ ಹಾಕ್ಕೊಂಡೀನಿ. ಈ ಥರ ಹಾಕ್ಕೊಂಡು ಈಗೇನದ ಆಗ ಸೀದಾ ಇಟ್ಟು ಹಚ್ಕೊಂಡೀನಿ. ಈಗ ಉಲ್ಟಾ ಮತ್ತೊಂದು ಸಲ ಮಡ್ಚ್ಕೋಬೇಕೀಗ. ಈ ಥರ ಉಲ್ಟಾ ಮಡ್ಚ್ಕೋತ ಬರ್ಬೇಕ್ರಿ. ಇದು ನಡಬಾರ್ಕೆ ಹೊಲಿಗೆ ಹಾಕ್ಕೊಂಬರ್ಬೇಕು ನೋಡ್ರಿ. ಇದಿಟ್ಟು ಆ ಕಡೆ ದಂಡಿಗೆ ಇರಬಾರ್ದು, ಈ ಕಡೆ ಒಳಗೆ ಬ್ಲೌಸಿನ ಕಡೆಗೆ ಇರಬಾರ್ದು. ನಡಬಾರ್ಕೆ ಹೊಲಿಗೆ ಹಾಕ್ಕೊಂಡೆ ಅಂದರೆ ಗೋಟ್ ಕರೆಕ್ಟಾಗಿ ಬರ್ತದೆ. ಇದು ಅದ ನೋಡ್ರಿ. ಈಗ ನಡಬಾರ್ಕೆ ಹೊಲಿಗೆ ನೋಡ್ರಿ ಆ ಥರ ಬಂದದ. ಮುಂದಿನ ವಿಡಿಯೋದಾಗ ಬರೀ ಗೋಟಿಂದು ಮತ್ತು ಸೈಡ್ ಕೂಡಿಸ್ಕೊಳ್ಳೋದು ಎಲ್ಲ ವಿಡಿಯೋ ಭೀ ಹಾಕ್ತಾಯಿರ್ತೀನಿ ರೀ ಮುಂದೆ. ಸ್ವಲ್ಪ ಹುಡುಗಿಯರು ಜಾಸ್ತಿ ಕಲಿಯೋರು ಇದ್ದ ಕಾಲಾಗ ವಿಡಿಯೋ ಮಾಡಿ ಹಾಕೋಕ್ಕೆ ಟೈಮ್ ಸಿಗೋಲ್ಲ, ಜಾಸ್ತಿ ಹಾಕೋದಾಗಲ್ಲಾಗ್ಯದ. ಮತ್ತು ಅವ್ರು ಯಾವ ಥರ ಹೊಲಿತಾರಂತೇಳಿ ನಿಮಗೆಲ್ಲ ವಿಡಿಯೋ ಹಾಕ್ಲತ್ತೀನಿ. ಹಂಗೆ ಹ್ಯಾಂಗೆ ಹೊಲಿಲಿತ್ತಾರಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಗೋಟಾಗನ ಮತ್ತು ಹುಕ್ಸಿನ ಮನೆ ಮಾಡಕತ್ತೀನಿ. ಹಾಗೆ ಇದು ಹುಕ್ಕಿನ ಮನೆ ಅದು ನೋಡ್ರಿ. ಇದು ನೋಡ್ರಿ ಹುಕ್ ಯಾವ ಥರ ಆಗ್ಯದಂತ ಹೇಳ್ರಿ. ಏನೂ ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಭೀ ಮುಂದಿನ ಮತ್ತು ವೀಡಿಯೋದಾಗ ತಿಳಿಸ್ತಾ ಇರ್ತೀನಿ. ಇದು ತೋಳದಾರ, ಇದು ಸ್ವಲ್ಪ ಮಡ್ಚ್ಕೋಬೇಕದು. ಅವ್ರದ್ದು ಬ್ಲೌಸಿನ ಎಷ್ಟು ಇರ್ತಾವೆ, ಎಷ್ಟು ಮಡ್ಚಿ ಇರ್ತಾವೆ ಅಷ್ಟು ನೋಡಿ ಮಡ್ಚ್ಕೋಬೇಕು ನಾವು. ಈ ಥರ ಎಡ್ಡು ಮಡ್ಚ್ಕೊಂಡು ನಡ್ಬಾರ್ಕ್ ಕಟಿಂಗ್ ಮಾಡ್ಬೇಕು ನೋಡ್ರಿ. ಇದು
ಇಲ್ಲೇನು ಕೂನ ಹಾಕ್ಕೋತೀನಿ ರೀ. ಈಗ ಕೂನ ಹಾಕ್ಕೊಂಡು ಇದು ಎಲ್ಲಿ ನಡ್ಬರ್ಕ್ ಶೋಲ್ಡ್ರ್ ಹೊಲಿಗೆ ಅದಲ್ಲ, ಹೊಲಿಗೆ ಬಲ್ಲೆ ಇಟ್ಕೋತೀನಿ. ಅದು ಸೀದಾ ಇಟ್ಕೊಂಡಿನಿ. ಇದು ಉಲ್ಟಾ ಇಟ್ಕೊಂಡು ತೆಳಗಿನ ಬ್ಲೌಸ್ ಸೀದಾ ಅದ ರೀ. ಇದು ಮ್ಯಾಗಿಂದು ತೊಗೊಳೋದು ಉಲ್ಟಾ ಇಟ್ಕೊಂಡಿನಿ. ಮತ್ತು ಕೈ ಹಿಂಗೆ ಟೈಟ್ ಹಿಡಿದು ಜಕ್ಕೋಬೇಡ್ರಿ, ಸಮಾಧಾನಲಿಂದ ಅದು ಅಟ್ಟೆ ಡಿಲ್ಲ ಇಟ್ಕೊಂಡು ಇದು ಏನು ಅರ್ಬಿ ಎಕ್ಸ್ಟ್ರಾ ತಕ್ಕೊಂಡಿದ್ದಲ್ಲ ಮಾರಿ ಮುಂದೆ ಹಚ್ಕೋಬೇಕಿದು ಮುಂದಿನ ಸೈಡ. ಇವೆರಡು ತೋಳು ಹಚ್ಕೊಂಡು ಆಯ್ತಂದ್ರೆ ಆಯ್ತು ನೋಡಿರಿ. ಈ ಥರ ನೋಡಿರಿ ಹೊಲಿಗೆ ಕರೆಕ್ಟಾಗಿ ಎರಡು ಸೌನ್ ಹಿಡ್ಕೊಂಡು ಕೂಡಿಸ್ಕೋಬೇಕು. ಈ ಥರ ಸೈಡಿಗೆ ಅಂದ್ರೆ ಸೈಡಿಗೆ ಆ ಥರ ಕೂಡಿಸ್ಕೋಬೇಕಂದ್ರೆ ಇಲ್ಲಿ ನೋಡಿರಿ. ಈಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರಬಾರ್ದು. ಇದು ಬಗ್ಲಾಗ ಮತ್ತು ಇಲ್ಲಿ ತೆಳಗೆ ಸೈಡೆ ಕರೆಕ್ಟಾಗಿ ಒಂದೇ ಸೌನ್ ಇರಬೇಕು. ಈ ವಿಡಿಯೋ ಏನು ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಬಟ್ಟೆ ಕಲಿಯೋರಿದ್ದರೆ ಅವರಿಗೆಲ್ಲ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಾಗ ಮತ್ತೊಂದು ಕಟಿಂಗ ಮತ್ತು ಯಾವ ಥರ ಹೊಲಿಯೋದು ಡಿಸೈನ ಎಲ್ಲ ಹಾಕ್ತಾಯಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಏನು ನಿಮಗೆ ಏನೇನು ಅರ್ಥ ಆಗಿಲ್ಲ ಇದ್ರೊಳಗೆ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇನ್ನು ನೋಡಿ ಇಷ್ಟೆಲ್ಲ ಕರೆಕ್ಟಾಗಿ ಜಾಯಿನ್ ಮಾಡಿಕೊಂಡು ಇಲ್ಲೇನದಲ್ಲ 4 ಕರೆಕ್ಟಾಗಿರ್ಬೇಕ್ರಿ. ಇಲ್ಲಿ ಅಂದಾಗ ಮೈಯಾಗ ಕರೆಕ್ಟಾಗಿ ಕೊಡ್ತದೆ. ಅದು ಸಾದಾ ಬ್ಲೌಸ್ ಅಸ್ತ್ರ ಹಾಕಿ ಹೊಲಿಯೋದು, ಅಸ್ತ್ರ ಕಟ್ ಮಾಡೋದು ಇನ್ನು ಮುಂದಿನ ವಿಡಿಯೋದಾಗ ತಿಳಿಸ್ತಾ ಇರ್ತೀನಿ. ಮುಂದಿನ ವಿಡಿಯೋ ಕಾಯ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.